ಸರ್, ಈಗ ಸಮಾವೇಶ ಮಾಡೋದಕ್ಕೂ ವರದಿಗೂ ಸಂಬಂಧ ಏನು? ಅವರು ತುಳಿತಕ್ಕೆ ಒಳಗಾದಂತ ಕೆಲವೊಂದಿಷ್ಟು ಸಮಾವೇಶಗಳು ಆಗ್ಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಅವ್ರ ನ್ಯಾಯ ಒದಗಿಸಿಕೊಡ್ಬೇಕಾದ ನ್ಯಾಯ ಕೇಳುವಂಥದ್ದು ಅವ್ರ ಧರ್ಮ. ಸಮಾವೇಶ ಮಾಡ್ತಾರೆ, ತಪ್ಪೇನಿದೆ? ಕಾಂತರಾಜು ವರದಿ ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆ ಪಡಿಸಿದ್ದಾರೆ. ಕಾಂತರಾಜು ವರದಿ ತಗೊಂತೀವಿ ಅಂತ ಹೇಳಿದ್ದಾರೆ. ಇನ್ನೂ ಟೈಮ್ ಇದೆ ಅವರಿಗೆ, ಜನವರಿ 31ರವರೆಗೂ ಇದೆ. ಅದರೊಳಗೆ ಕೊಡ್ತಾರಂತ ವಿಶ್ವಾಸದಿಂದ ಅವ್ರು ಕೊಟ್ಟ ತಗೊಂತೀವಿ. ಸರ್, ಈಗ ಪ್ರಬಲ ಸಮುದಾಯದ ವಿರೋಧ ಅನ್ನೋದಕ್ಕಿಂತ ಮೊದಲು ವರದಿಯನ್ನ ತೆಗೆದುಕೊಳ್ಳೋಣ, ವರದಿಯನ್ನ ನೋಡೋಣ, ವರದಿ ಒಳಗೆ ಏನಿದೆ ವಾಸ್ತವ ಸತ್ಯ ತಿಳ್ಕೊಳ್ಳೋಣ. ತಿಳ್ಕೊಂಡ ಮೇಲೆ ವರದಿ ಅಂಗೀಕಾರ ಆಗೋದು ಮತ್ತೊಂದು, ಆಮೇಲೆ ನಿರ್ಧಾರ ಮಾಡುತ್ತದೆ. ಸರ್, ಈಗ ಎಲ್ಲಿವರೆಗಿದೆ? ಈಗ ವಿಸ್ತರಣೆ ಮಾಡಿದ್ದೀವಿ, ಅದಾದ್ಮೇಲೆ ಮತ್ತೆ ಡೇಟ್ ಹೇಳೋಣ ಅಂತ. ಸರ್, ನಾನು ಹೇಳಕತ್ತಿದ್ದು ಮೊದಲು ಅವಧಿ ಅದರೊಳಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು? ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಸರ್, ನಮ್ಮಲ್ಲಿ ಯಾರ್ದು ವಿರೋಧ ಇಲ್ಲ. ಹಂಗೆ ವಿರೋಧ ಇದೆ ಅಂತ ಮಾಧ್ಯಮದೊಳಗೆ ಸೃಷ್ಟಿ ಆಗ್ತಾ ಇರೋದು, ಯಾವ್ದು ವಿರೋಧ ಇಲ್ಲ. ಸರ್, ಅವ್ರಿಗೆ ವರದಿ ಕೊಟ್ರೆ ನಿಶ್ಚಿತವಲ್ಲ ತಗೊಂತೀವಿ. ಇಲ್ಲ, ಸರ್ಕಾರ ಕುಂಟನೆ ಸರ್, ನಮ್ ಗಮನಕ್ಕೆ ಬಂದಿದೆ. ನಾನು ಮಾಧ್ಯಮದೊಳಗೆ ಹೇಳಿದ್ದೀನಿ, ವರದಿ ನೋಡ್ಲಾರ್ದೆ, ವರದಿಯನ್ನ ಓದಲಾರ್ದೆ ವಿರೋಧ ಮಾಡೋದು ತಪ್ಪು. ಆ ವರದಿಯನ್ನ ನೋಡೋಣ, ಆ ವರದಿಯನ್ನ ಓದೋಣ, ವಾಸ್ತವ ಅಂಕಿಅಂಶಗಳ ಬಗ್ಗೆ ವಿಚಾರವನ್ನ ಮಾಡೋಣ. ಮತ್ತೆ ಇನ್ನೂ ಒಂದು, ಕಾಂತರಾಜು ವರದಿ ಯಾವುದೇ ಜಾತಿ ಜನಗಣತಿ ಅಲ್ಲ. ಅದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಈ ರಾಜ್ಯದೊಳಗ ಯಾವ ಜನ ಎಷ್ಟೆಷ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳುವಂತ ವರದಿ ವಿನ ಜಾತಿ ಜನಗಣತಿ ಅಲ್ಲ. ಡಿಸಿಎಂ ಅವರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಎಲ್ಲಾ ಮಂತ್ರಿಗಳಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಿರ್ಧಾರಗಳು ಆಗ್ತವೆ. ಸರ್, ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ನಾನು ಹೇಳಿದೆ, ಮುಖ್ಯಮಂತ್ರಿಗಳಿಗೆ ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು, ನಾನು ಹೇಳಿದೆ. ಆದ್ರೆ ನನಗೆ ಈಗ ಪ್ರೂವ್ ಆಯ್ತು, ಬಿಜೆಪಿ ಅವರು ಅವನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾರೆ. ಅವನೊಬ್ಬ ಹುಚ್ಚ ಅಂತ. ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ಹೇಳಿದಾರೆ, ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ, ಆತನ ಮಾತಿಗೆ ನಾವು ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ, ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದ್ಮೇಲೆ ನನಗನ್ಸಿದ ಮಟ್ಟಿಗೆ ಆತೊಬ್ಬ ಬಿಜೆಪಿ ಒಳಗಿರುವಂತ ಹುಚ್ಚ. ಅದನ್ನ ದಯಮಾಡಿ ಹುಚ್ಚಾಸ್ಪತ್ರೆ ಸೇರಿಸುವಂತ ಕೆಲಸವನ್ನಾದ್ರೂ ಮಾಡ್ಲಿ ಬಿಜೆಪಿ ಅವರು. ಏನ್ ಕ್ರಮ? ಅವ್ರ ಅವಾಚ್ಯ ಪದಗಳನ್ನು ಬೇರೆದಕ್ಕೆ ಈಗಾಗಲೇ ಏನೇನ್ ಹೇಳ್ಬೇಕಾಗಿತ್ತು ಹೇಳಿದ್ದೀವಿ. ಮೊನ್ನೆ ಹೇಳಿದ್ದೀನಲ್ಲ ನಾನು. ನೋಡೋಣ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅದನ್ನ ನಿರ್ಧಾರ ಮಾಡ್ತಾರೆ. ನನಗೆ ತಿಳಿದಿದ್ ಮಟ್ಟಿಗೆ ಈಗ ಏನಾದ್ರೂ ಒಬ್ರು ಮಾತಾಡ್ತಾರೆ, ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಮಾತಾಡೋದನ್ನ ಕೈ ಬಿಡ್ತಾರಲ್ಲ, ಏನ್ ಮಾಡ್ತಾರೆ? ಹೋಗ್ಲಿ ಬಿಡ ಹುಚ್ಚ ಅಂತಾರ, ಹೋಗ್ಲಿ ಬಿಡಪ್ಪ ಅವನೊಬ್ಬ ತಲೆ ಸರಿ ಇಲ್ಲ ಅಂತಂತಾರಲ್ಲ, ಹಂಗೆ. ಅದಕ್ಕೆ ದಯಮಾಡಿ ರಾಜ್ಯದ ಅಧ್ಯಕ್ಷರು, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ, ಇಲ್ಲಾಂದ್ರೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್. ಅದು ಪಕ್ಷದ ನಿರ್ಧಾರ, ನಮ್ಮ ನಿರ್ಧಾರ ಅಲ್ಲ. ಥ್ಯಾಂಕ್ ಯು ಸರ್. ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ, ನಾನು ಜೊತೆಗೆ ಇದ್ದೆ, ಸ್ಪಷ್ಟನೆ ಪಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಅದೆಲ್ಲ ಹೈಕಮಾಂಡ್ ನೋಡುವಂತದ್ದು ಅಂತಂದು. ಅಂತ ದೊಡ್ಡವ್ರು ಹೇಳಿದ್ಮೇಲೆ ನಾನು ಇನ್ನೂ ಅವ್ರಿಗಿಂತ ಬಹಳ ಸಣ್ಣವನ್ನ ಅದ್ರ ಬಗ್ಗೆ ಮಾತಾಡೋದು ತಪ್ಪ. ಸರ್, ನಮ್ಮಲ್ಲೇ ಕಾಂಗ್ರೆಸ್ನೊಳಗ ಸಾಮೂಹಿಕ ನಾಯಕತ್ವನೂ ಇದೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ, ಸಿದ್ದರಾಮಯ್ಯ ನಾಯಕತ್ವ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಯಕತ್ವ, ಅವ್ರ ನಾಯಕತ್ವದಾಗ ಹೋಗ್ತಾ ಇದ್ದೀವಿ. ಸರಿ, ಸೋತ್ರಿ ಎಲ್ಲಾರು, ಗೆದ್ರು ಎಲ್ಲಾರು, ಆದ್ರೆ ನಾಯಕತ್ವ ನಮ್ಮ ನಾಯಕರು ಅವರೇ. ನಾವು ಗೆದ್ದೇ ಗೆಲ್ತೀವಿ, ಅದ್ರ ಬಗ್ಗೆ ನಿಮಗೂ ಸಂಶಯ ಬೇಡ. 15ರಿಂದ 20 ಸೀಟ್ ಗೆದ್ದೇ ಗೆಲ್ತೀವಿ. ಎಸ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.